ನಾನು ಕೆನೆ ತೆಗೆದಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 1 ಮಂತೆ ಅಂದ್ಕೊಳ್ಳಿ. ಸೊ ಊರಿಗೆ ಹೋಗಿದ್ನಲ್ವ, ಸೊ ಹಾಗಾಗಿ ನನಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಇಷ್ಟು ಕೆನೆ ನಾನು ಇವಾಗ ಬೆಣ್ಣೆ ಮಾಡಿ ತುಪ್ಪ ಮಾಡಬೇಕು. ಸೊ ಇಷ್ಟೊಂದು, ಸೊ ಯಾವಾಗೂ ಇಷ್ಟೇ. ಸೊ ಇಷ್ಟಿಷ್ಟು ಆದಾಗೆ ನಾನು ಒಂದು ಸಲ ಮಾಡ್ಕೊಂಡ್ಬಿಡ್ತೀನಿ. ಚಾರ್ವಿಗೂ ಆಗುತ್ತೆ, ಹರೀಶ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ತುಪ್ಪ ಅಂದರೆ ತುಂಬ ಫೇವ್ರೆಟ್ಟು. ಸೊ ಹಾಗಾಗಿ ಒಂದೇ ಸಲ ಜಾಸ್ತಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಇಷ್ಟೊಂದು ಕೆನೆ ತೆಗೆದಿದ್ದೀನಿ. ಸೊ ನಂದಿನಿ ಹಾಲಲ್ಲ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ವ, ಸೊ ಅದರಿಂದ ನಾನು ಇಷ್ಟೊಂದು ಕೆನೆ ತೆಗೆದಿಟ್ಟಿದ್ದೀನಿ. ಸೊ 1 ಲೀಟ್ರ್ ಹಾಲು ತೊಗೊತೀವಲ್ವ ಡೈಲಿ, ಸೊ ಅದರಿಂದ ಕೆನೆ ಬರುತ್ತಲ್ವ, ಅದನ್ನು ನಾನು ಈ ಥರ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಡೀಪ್ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಇದನ್ನು ಬೆಣ್ಣೆ ತೆಗೆದುಬಿಟ್ಟು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಸೊ ಎಲ್ಲನೂ ಇದೇ ಥರ ನಾನು ಮಾಡಿಬಿಟ್ಟು ಮತ್ತೆ ತೋರಿಸ್ತೀನಿ, ಓಕೆನಾ. ಸೊ ಇಷ್ಟಾಗಿದೆ. ಸೊ ಇಷ್ಟು ಬೆಣ್ಣೆ ನಾನು ಇವಾಗ ತೆಗೆದಿಟ್ಟಿದ್ದೀನಿ. ಸೊ ಇದನ್ನ ಇವಾಗ ಒಂದು 5-6 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಫುಲ್ಲು ಈ ಹಾಲು ಏನು ಕಾಣಿಸ್ತಿದೆ, ಸೊ ಅದೇನು ಕಾಣಬಾರ್ದು. ಸೊ ವೈಟ್ ನೀರು ಬರಬೇಕು, ಅಷ್ಟು ಬರೋ ತನಕ ನಾವು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು, ಒಂದು 5-6 ಟೈಮ್ಸ್ ಚೆನ್ನಾಗಿ. ಸೊ ಇದನ್ನು ಮುಗಿಸ್ಬಿಟ್ಟು ನಾನು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಲ್ಲ. ಸೊ ಚೆನ್ನಾಗಿ ಈ ಥರ ಚೆನ್ನಾಗಿ ಈ ಥರ ತಿರುಗಿಸಿ ನಾವು ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ತುಪ್ಪ ಸ್ಮೆಲ್ ಬಂದುಬಿಡುತ್ತೆ ಒಂಥರ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ತೊಳ್ಕೊಂಡ್ರೆ ನಮಗೆ ತುಪ್ಪ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ. ನೀರೆಲ್ಲ ಚೆನ್ನಾಗಿ ಬಗ್ಸ್ಕೊಬಿಡಿ, ನೀರೇನು ಇರಬಾರ್ದು ಸ್ವಲ್ಪ. ಸೊ ಇವಾಗ ಇದು ರೆಡಿ ಆಯಿತು. ಇದನ್ನು ನಾನು ಸ್ಟವ್ ಮೇಲೆ ಇಟ್ಬಿಡ್ತೀನಿ. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಇದು ಮೆಲ್ಟ್ ಆಗುತ್ತೆ ಎಲ್ಲನೂ. ಸೊ ದಪ್ಪ ತಳ ತಗೊಂಡ್ರೆ ನಮಗೆ ಬೆಸ್ಟ್, ಚೆನ್ನಾಗಿ ಕಾಯುತ್ತೆ. ನೋಡಿ ಇವಾಗೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಈಗ ಕಲಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಸಿಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕಾಗುತ್ತೆ. ಹುಷಾರಾಗಿ ನೋಡ್ಕೋಬೇಕು, ಯಾಕಂತ ಹೇಳಿದ್ರೆ ಹುಕ್ಕು ಬಂದುಬಿಡುತ್ತೆ ಇದು ಮೇಲೆ. ಸೊ ಚೆನ್ನಾಗಿ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ಇವಾಗ ಇದು ಚೆನ್ನಾಗಿ ಕಾಯಬೇಕು. ಸೊ ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಒಂದು ಕಡ್ಡಿ ಬರುತ್ತಲ್ಲ ಅಷ್ಟು. ಸೊ ಅದನ್ನು ಆ್ಯಡ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಒಂದಿಷ್ಟಾದರೆ ಸಾಕು. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಹಾಕಿ ಇದನ್ನು ಚೆನ್ನಾಗಿ ಕುದಿಬೇಕು. ಸೊ ಘಮ ಅಂತ ಇದೆ ಆಲ್ರೆಡಿ. ಮಿಡ್ಲಲ್ಲಿ ಕಲಿಸ್ತಾ ಇರ್ಬೇಕು ಈ ಥರ, ಇಲ್ಲಾಂದರೆ ತಲೆ ಇಟ್ಬಿಡುತ್ತೆ. ಆಲ್ಮೋಸ್ಟ್ ಆಯಿತು. ಒಂದು ಸ್ವಲ್ಪ ಇದೆಲ್ಲ ಗಟ್ಟಿ ಇದೆಯಲ್ಲ, ಇದನ್ನೆಲ್ಲ ಕುದಿಸ್ಕೊಂಡ್ರೆ ನಮಗೆ ತುಪ್ಪ ರೆಡಿ ಆಗೋಗುತ್ತೆ. ನಿಜವಾಗ್ಲೂ ಘಮ ಅಂತ ಮನೆಯೆಲ್ಲ ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ಲು. ತುಪ್ಪ ಆಯಿತು, ರೆಡಿ. ಸೊ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಆರಕ್ಕೆ ಬಿಟ್ಬಿಡೋಣ. ಆಯಿತು, ಸಾಕು, ಇಷ್ಟ ಆದರೆ ಸಾಕು. ಸೊ ಆಗಿದೆ, ಇದು ಸಾಕು ಇಷ್ಟು. ಚೆನ್ನಾಗಿ ಡೋಂಟ್ ಟಚ್. ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಆರಕ್ಕೆ ಬಿಡೋಣ. ನೋ. ಸೊ ಇದು ಆರಿದ್ಮೇಲೆ ನಾನು ತೋರಿಸ್ತೀನಿ. ಚೆನ್ನಾಗಿ ಆರಬೇಕು ಇದು.
ವಾವ್, ಸೂಪರಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ ನನಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೋಡೋಕ್ಕೆ ಒಂಥರ ಖುಷಿ. ಫುಲ್ ಮರಳಾಗಿ ಸಖತ್ತಾಗಿ ಬಂದಿದೆ ತುಪ್ಪ ಮಾತ್ರ. ಸೊ ಹರೀಶ್ಗೆ, ಚಾರ್ವಿಗೆ ಫೇವ್ರೆಟ್ಟು, ನನಗೂ ತುಂಬಾ ಇಷ್ಟ. ಸೊ ತುಪ್ಪ ಇಲ್ಲದೆ ಊಟ ಮಾಡೋಕ್ಕೆ ಆಗಲ್ಲ ನಮಗಂತೂ. ತುಂಬಾ ಫೇವ್ರೆಟ್ಟು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ವ ಅದು, ಮನೆಯಲ್ಲೇ ಮಾಡಿರೋದು. ಸೊ ಹಾಗಾಗಿ ನಾನು ಒಂದೇ ಸಲ ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಬೇಗ ಆಗೋಗುತ್ತೆ. ಇದು ಬರೀ ತಿನ್ನೋಕ್ಕೆ ಮಾತ್ರ, ಅಡುಗೆಗೆ ಯೂಸ್ ಮಾಡಲ್ಲ. ಅಡುಗೆಗೆ ನಾನು ನಂದಿನಿ ಒಂದು 1/2 kg ತೊಗೊಂಬಂತೀನಿ. ಸೊ ಇದು ನಮಗೆ ಊಟಕ್ಕೆ ಮಾತ್ರ ಇಟ್ಕೊತೀನಿ. ಸಖತ್ತಾಗಿ ಬಂದಿದೆ ನೋಡಿ. ಎಷ್ಟು ಮರಳಾಗಿ ಸಖತ್ತಾಗಿ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಗಮ್ ಅಂತ ಇದೆ ನೋಡಿ, ಎಷ್ಟು ಗಮ್ ಅಂತ ಇದೆ. ಸಿಟ್ಟು ಓಕೆ, ಸಿಟ್ಟು. ಯಾವಾಗ ಎಣ್ಣೆ ಇಟ್ಕೊಂಡ್ರು ಇದೇ ಪ್ರಾಬ್ಲಮ್. ನನಗೆ ಎಣ್ಣೆ ಇಟ್ಕೊಳ್ಳೋಕ್ಕೆ ಬಿಡಲ್ಲ ಚಾರ್ವಿ. ವೇರ್ ಇಸ್ ದ ಶಾರ್ಕ್? ಇಟ್ ವಿಲ್ ಗೋ ಲೈಕ್ ದ್ಯಾಟ್. ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಸೊ ಹೆಂಗೆ ನೋಡ್ಬಿಟ್ಲು ಬಂದು ಇಲ್ಲಿ ಆಡ್ಕೊತಾ ಇದ್ದಾರೆ. ವಾ, ವೇರ್ ಯು ಗೋಯಿಂಗ್? ಕಮ್. Don't touch the camera. Okay, come back. Come. Get up, come. I'll put on. Sit here. ಕೂತ್ಕೋ ಕೆಳಗಡೆ, ಕೂತ್ಕೋ ಕೆಳಗಡೆ ಕೂತ್ಕೋ. ಯಾವಾಗ ಎಣ್ಣೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಏನಾಗಲಿ ಮಾತಾಡ್ತಾ ಕೊಡಿ. Get up, Flavia. Yeah, sure. I wanted to go. You want to go? I go. I want to go. ಈ ಆಯಿಲ್ ಅವನಿಗೆ ನಿಮ್ಮ ಕಡೆ ಸೂಪರ್ ಮಾರ್ಕೆಟ್ water. ಅಮ್ಮ ಇದ್ರೆ ಅಮ್ಮ ಇಡ್ತಾರೆ. ಅಮ್ಮ ಇಲ್ಲದೆ ಇರುವಾಗ ನಾವೇ ಇಟ್ಕೋಬೇಕು. ನಾನು ಈ ಹೇರ್ ಆಯಿಲ್ನ ಸಜೆಸ್ಟ್ ಮಾಡ್ತೀನಿ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಸೂಪರ್ ಮಾರ್ಕೆಟ್ಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ, ಓಕೆನಾ. ಈ ನಿರ್ಮಲ್ ಕೋಕೋನಟ್ ಆಯಿಲ್ ತುಂಬಾ ಚೆನ್ನಾಗಿದೆ. ಸೊ ತುಂಬ ಪ್ಯೂರ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ತೊಗೊಂಡು ಯೂಸ್ ಮಾಡಿ ಒಂದ್ಸಲ. ಸೊ ನಮಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸೊ ಹಾಗಾಗಿ ನಾನು ಮತ್ತು ನನ್ನ ಮಗಳಿಗೆ
ನಮ್ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತಾರೆ, ನನ್ನ ತಂಗಿಯವರೆಲ್ಲ. ಬಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಲ್ಲಿ ನಾನು ಡಿನ್ನರ್ ರೆಡಿ ಮಾಡ್ತಾಯಿದ್ದೆ ಹರೀಶ್ಗಾಗಿ. ಸೊ ಸ್ವಲ್ಪ ಕೀಮಾ ಇತ್ತು, ಚಿಕನ್ ಕೀಮಾ ಮನೆಯಲ್ಲಿ. ಸೊ ಸ್ವಲ್ಪ ಪಾಲಕ್ ಬೆಳಗ್ಗೆ ತೊಗೊಂಬಂದಿದ್ದೆ ಸೊಪ್ಪು. ಸೊ ಎರಡು ಚಿಕನ್ ಕೀಮಾ ಮಾಡೋಣ ಅಂತ ಹೇಳ್ಬಿಟ್ಟು ರೈಸಿಗೆ ಮತ್ತು ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಎಲ್ಲ ಸೊಪ್ಪು ಮತ್ತು ಕೀಮಾ ಎಲ್ಲ ತೊಳ್ಕೊಂಡು ಸೈಡ್ಗೆ ಇಟ್ಕೊಂಡು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಈ ಥರ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ, ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ. ಆಮೇಲೆ ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನಾನು ಕೀಮಾನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಆ್ಯಡ್ ಮಾಡಿಕೊಂಡು ಮಿಡ್ಲಲ್ಲಿ ಚಾರ್ವಿ ನನ್ನನ್ನು ಸತಾಯಿಸ್ತಾ ಇದ್ಲು, ಮಮ್ಮಿ ಬಾ ಅಂತ ಹೇಳ್ಬಿಟ್ಟು. ನಾನಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡಿದರೆ ಅವಳು ಬಂದು ಅದನ್ನು ನೋಡಿ ಹೋಗ್ತಾ ಇದ್ಲು. ಸೊ ಅದಾದಮೇಲೆ ಚಿಕನ್ ಚೆನ್ನಾಗಿ ಬೆಂದಿದ್ದಾದಮೇಲೆ ನಾನು ಒಂದು ಸ್ವಲ್ಪ ಒಂದು ಟೊಮೆಟೊ ಮತ್ತು ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು, ಮತ್ತು ಉಪ್ಪು ಸಾಲ್ಟ್ನ ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು. ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಪಾಲಕ್ ಸೊಪ್ಪನ್ನು. ಅದನ್ನು ಚೆನ್ನಾಗಿ ತೊಳ್ಕೊಂಡು ನಾನು ಇದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಕುಕ್ಕರ್ನ ಒಂದು 3 ವಿಷಿಲ್ ತೊಗೋಬೇಕಾಗುತ್ತೆ. ಸೊ ಚೆನ್ನಾಗಿ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಹರೀಶ್ ಕೂಡ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇನ್ನು ವಿಡಿಯೋ ಎಲ್ಲ ಮುಗಿದಿದ್ದಾದಮೇಲೆ ಮಿಡ್ಲಲ್ಲಿ ಈ ಥರ ಚಾರ್ವಿ ಬಂದು ನನ್ನನ್ನು ಮಮ್ಮಿ ಅಂತ ಕಾಟ ಕೊಡ್ತಾ ಇರ್ತಾಳೆ. ಈ ಥರ ಕಿಚನ್ಗೆ ಬಂದು ಹತ್ತಬೇಕು, ಕುತ್ಕೋಬೇಕು, ಆಡಬೇಕು ನೀರಲ್ಲಿ ಅಂತ ಹೇಳಿಬಿಟ್ಟು. ಸೊ ನಾನು ಅದಕ್ಕೆ ಕುಕ್ಕರ್ನ ಮುಚ್ಚಿಬಿಟ್ಟು ಇವಳನ್ನ ಎಲ್ಲ ಎತ್ತಿಕೋತಾ ಇದ್ದೆ. ಸೊ ಅವಳನ್ನ ಅಲ್ಲಿ ನೀರಲ್ಲಿ ಆಡೋಕ್ಕೆ ಬಿಟ್ಟಿದ್ದೆ. ಬೇಡ ಅಂದ್ರೂ ಕೇಳಲ್ಲ. ಸೊ ನೀರಲ್ಲಿ ಆಡೋದಂದರೆ ಅವಳಿಗೆ ತುಂಬಾ ಇಷ್ಟ. ಬಟ್ ನಿಜವಾಗ್ಲೂ ಒಳ್ಳೆಯದಲ್ಲ. ಸೊ ಕೋಲ್ಡ್ ಅದೇ ಥರ ಬಂದುಬಿಡುತ್ತೆ ಬೇಗನೆ. ಸೊ ತುಂಬಾ ಚೆನ್ನಾಗಿತ್ತು ಡಿನ್ನರ್ ಕೂಡ ನಮ್ಮದು. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ಓಕೆನಾ? ಸೊ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಪಾಲಕ್ ಹಾಕಿರ್ತೀವಿ, ಚಿಕನ್ನ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಈ ಥರ ಇರುತ್ತೆ ನಮ್ಮದು ಈವ್ನಿಂಗು. ಯಾವಾಗೇ ನಾನು ಅಡುಗೆ ಮಾಡಿದ್ರು ಅಷ್ಟೇ, ಏನೇ ಕೆಲಸ ಮಾಡಿದ್ರು ಈ ನಡುವೆ ತುಂಬಾ ಅಡ್ಡ ಬರ್ತಾಳೆ ಚಾರ್ವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ವೀಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.